ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇಂದಿರಾ ಕ್ಯಾಂಟೀನ್ಗಳಿಗೆ ಅನುದಾನದ ಕೊರತೆ ಎದುರಾಗಿದ್ದು ಇಂದಿರಾ ಕ್ಯಾಂಟೀನ್ ಮುಚ್ಚುವಂತ ಆತಂಕ ಎದುರಾಗಿದೆ. ಬಳ್ಳಾರಿ ನಗರದ 7 ಕ್ಯಾಂಟೀನ್ಗಳಿಗೆ 8 ತಿಂಗಳಿಂದ ಬಿಲ್ ಬಾಕಿ ಇದೆ. ಗುತ್ತಿಗೆದಾರರಿಗೆ 1.60 ಕೋಟಿ ಹಣ ಬಿಡುಗಡೆ ಆಗದೆ ಸಂಕಷ್ಟದಲ್ಲಿದ್ದಾರೆ. ನಿರ್ವಹಣೆ ಮಾಡುವುದಕ್ಕೆ ಕಷ್ಟವಾಗ್ತಾ ಇದೆ. ಕೈ ಚೆಲ್ಲುವ ಹಂತಕ್ಕೆ ಬಂದಿದ್ದಾರೆ ಗುತ್ತಿಗೆದಾರರು. ಮಾಸಿಕ ಕ್ಯಾಂಟೀನ್ ನಿರ್ವಹಣೆ ಮಾಡಬೇಕು ಅಂತ ಹೇಳಿದ್ರೆ 20 ಲಕ್ಷ ಅಗತ್ಯ ಇದೆ ಅನ್ನುವಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸಿಬ್ಬಂದಿಗಳಿಗೂ ಕೂಡ ಹಲವು ತಿಂಗಳ ವೇತನ ಸಿಗದೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಹಾಗೆ ಇಂದಿರಾ ಕ್ಯಾಂಟೀನ್ ಬಂದ್ ಆಗುವಂತಹ ಭೀತಿಯಲ್ಲಿದ್ದಾರೆ. ಎಪಿಎಂಸಿ, ಬಾಪೂಜಿ ನಗರ, ಬೆಳಗಲ್ ಕ್ರಾಸ್ ಸೇರಿ 7 ಕ್ಯಾಂಟೀನ್ಗಳು ಬಹುತೇಕ ಬಂದ್ ಆಗಲಿದ್ದು ಇನ್ನು ಮಂತ್ಲಿ ಅದರ ನಿರ್ವಹಣೆ ಮಾಡಬೇಕು ಅಂತ ಹೇಳಿದ್ರೇನೆ ಸಾಕಷ್ಟು ಲಕ್ಷ ಅಗತ್ಯ ಇದೆ ಅಂತ ತಿಳಿಸಿದ್ದಾರೆ. ಇನ್ನು ಇವತ್ತು ಬೆಳಗ್ಗೆ ಟಿಫನ್ ಸ್ಥಗಿತ ಮಾಡಲಾಗಿದೆ. ಬಳಿಕ ಮನವೊಲಿಸಿ ಮಧ್ಯಾಹ್ನದ ಊಟವನ್ನ ವಿತರಣೆ ಮಾಡೋದಕ್ಕೆ ತಯಾರಿಗಳು ನಡೆದಿದೆ. ಪ್ರತಿದಿನ ಇಂದಿರಾ ಕ್ಯಾಂಟೀನ್ ಊಟವನ್ನೇ ಅವಲಂಬಿಸೋರು 2,000ಕ್ಕೂ ಹೆಚ್ಚು ಜನರಿಗೆ ಇದೀಗ ಒಂದು ರೀತಿ ಆತಂಕ ಆಗುತ್ತೆ. ಗ್ಯಾಸ್ ಕೊರತೆಯಿಂದ ಮೊದಲು ಮೆನು ಬದಲಾವಣೆಯನ್ನ ಮಾಡಲಾಗುತ್ತೆ. ಇಡ್ಲಿ ಬದಲು ರೈಸ್ ಬಾತ್ ವಿತರಣೆಯನ್ನ ಮಾಡ್ತಾ ಇದ್ರು. ಮಧ್ಯಾಹ್ನ ಅನ್ನ ಸಾಂಬಾರ್ ಮಾತ್ರ ನೀಡಲಾಗ್ತಾ ಇತ್ತು ಅನ್ನುವಂತ ಆರೋಪ ಕೇಳಿಬರ್ತಾ ಇತ್ತು. ಇದರ ನಡುವೆ ಇದೀಗ ಅನುದಾನದ ಕೊರತೆಯೂ ಕೂಡ ಕೇಳಿಬರ್ತಾ ಇದೆ. ಶೀಘ್ರದಲ್ಲೇ ಅನುದಾನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ಪಾಲಿಕೆ ಕೇವಲ ಭರವಸೆಯನ್ನ ಕೊಟ್ಟಿದೆ. ಇದು ಕೇವಲ ಭರವಸೆನ ಅಥವಾ ನಿಜಕ್ಕೂ ಕೂಡ ಅನುದಾನವನ್ನ ಬಿಡುಗಡೆ ಮಾಡ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ. ಒಟ್ಟಾರೆಯಾಗಿ ಇಂದಿರಾ ಕ್ಯಾಂಟೀನ್ ಅನ್ನೇ ನಂಬಿಕೊಂಡು ಇದ್ದವರು ಅವಲಂಬಿತರಾಗಿರೋರ ಕತೆ ಮಾತ್ರ ಬಹಳಷ್ಟು ಕಷ್ಟವಾಗಿದೆ. ಬಳ್ಳಾರಿ ನಗರದಲ್ಲಿ 7 ಕ್ಯಾಂಟೀನ್ಗಳಿಗೆ 8 ತಿಂಗಳಿಂದ ಆ ಬಿಲ್ ಕೊಡುವಂತದ್ದು ಬ್ಯಾಲೆನ್ಸ್ ಉಳಿದಿದೆ. ಹಾಗಾಗಿ ಸಿಬ್ಬಂದಿಗಳು ಕೂಡ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅನುದಾನದ ಕೊರತೆಯಿಂದಾಗಿ ನಮಗೆ ಯಾವುದೇ ರೀತಿಯಾದಂತಹ ವ್ಯವಸ್ಥೆಯನ್ನ ಕೂಡ ಮಾಡೋದಕ್ಕೆ ಆಗ್ತಾ ಇಲ್ಲ ಅನ್ನುವಂತಹ ನಿಟ್ಟಿನಲ್ಲಿ. ಹಾಗಾಗಿ ಪಾಲಿಕೆಯ ಭರವಸೆ ಎಷ್ಟರ ಮಟ್ಟಿಗೆ ನಿಜವಾಗತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ನಗರದಲ್ಲಿ ಇಂದಿರಾ ಕ್ಯಾಂಟೀನ್ಗಳು ಎಲ್ಲ ಬಂದಾಗಿದ್ವು. ಯಾಕಂದ್ರೆ ಅವರಿಗೆ ಬಿಲ್ಲ ಇಲ್ಲ, ಯಾಕಂದ್ರೆ 6-7 ತಿಂಗಳಿಂದ ಬಿಲ್ಲ ಇಲ್ಲ ಅಂತ ಹೇಳ್ತಿದ್ದಾರೆ. ಮತ್ತೆ ಅಲ್ಲಿರ್ತಕ್ಕಂಥ ಎಂಪ್ಲಾಯೀಸ್ ಕೂಡ ಬಿಲ್ಲ ಆಗಿಲ್ಲ. ಟೋಟಲ್ 7 ಇಂದಿರಾ ಕ್ಯಾಂಟೀನ್ಗಳು ಇದಾವೆ. ಆ ಇಂದಿರಾ ಕ್ಯಾಂಟೀನ್ಗಳು ಓಪನ್ ಆದ್ರಿಗೇನ ಬಡವರಿಗೆ, ಕೂಲಿ ಕಾರ್ಮಿಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ, ಯಾರನ್ನ ಹಳ್ಳಿ ಊರವರು ಬಂದವರು ಹಾಸ್ಪಿಟ್ಲಿಗೆ ಅವೆಲ್ಲ ಅನುಕೂಲ ಆಗುತ್ತದೆ. ಯಾಕಂದ್ರೆ ಇದು ಇಂದಿರಾ ಕ್ಯಾಂಟೀನ್ ಎಂಬುದು ಸಿದ್ದರಾಮಯ್ಯನವರ ಕನಸಿನ ಮನೆ ಮತ್ತು ಕನಸಿನ ಕೂಸು ಅಂತಂದೇಳಿ ಹೇಳ್ಬೋದು. ಯಾಕಂದ್ರೆ ಅವರು ಬಡವರಿಗೆ ಅನುಕೂಲ ಆಗ್ಲಂತ ಮಾಡಿದ್ದಾರೆ. ಆದರೆ ಇಲ್ಲಿರ್ತಕ್ಕಂಥ ಆಡಳಿತ ಮತ್ತು ಜಿಲ್ಲಾಡಳಿತ ಮತ್ತು ಮಹಾನಗರ ಪಾಲಿಕೆ ವಿಶೇಷವಾಗಿ ಇದನ್ನು ಎಚ್ಚೆತ್ತುಕೊಂಡು ಅತಿ ಬೇಗನೆ ದಿನನಿತ್ಯ ಏನು ನಡೀತಿದೆ ಅದೇ ಇಂದಿರಾ ಕ್ಯಾಂಟೀನಲ್ಲಿ ಫುಡ್ ಸಪ್ಲೈ ಆಗಲಿ. ಮತ್ತು ಏಕೆ 7 ಕ್ಯಾಂಟೀನಿಗೆ ಪ್ರತಿ ತಿಂಗಳು 20 ಲಕ್ಷ ರೂಪಾಯಿ ಅನುದಾನವನ್ನು ಇದು ಮಾಡ್ತೈತೆ. ಅದೇನು ಅನುದಾನ ಅವ್ರಿಗೆ ಹೋಗಿಲ್ಲ, ಅನುದಾನವನ್ನು ಬಿಡುಗಡೆ ಮಾಡಬೇಕು. ಮತ್ತು ಅಲ್ಲಿರ್ತಕ್ಕಂಥ ಎಂಪ್ಲಾಯೀಸಿಗೆ ಆದರೆ ಸಂಬಳ ಮಾಡಬೇಕು. ಟೋಟಲ್ 1,60,00,000 ರೂಪಾಯಿ ಅದು ಪೆಂಡಿಂಗ್ ಇದೆ ಅನುದಾನ. ಸರ್ಕಾರದ ಕಡೆಯಿಂದ ಜಿಲ್ಲಾಡಳಿತ ಮತ್ತು ಮಹಾನಗರ ಪಾಲಿಕೆ ಇದನ್ನು ವಿಶೇಷವಾಗಿ ಗಮನದಲ್ಲಿಟ್ಟುಕೊಂಡು ಬಡವರಿಗೆ ಅನುಕೂಲ ಆಗಲಿ, ಇದೆಲ್ಲ ಇದು ಮಾಡ್ಬೇಕಂತಂದೇಳಿ ಸರ್ಕಾರಕ್ಕೆ ಲೆಟರ್ ಬರೆದು ಅನುದಾನವನ್ನು ಬಿಡುಗಡೆ ಮಾಡಿ ಅಲ್ಲಿರ್ತಕ್ಕಂಥ ಎಂಪ್ಲಾಯೀಸು ಕೂಡ ಸ್ಯಾಲ್ರಿ ಮಾಡಿದ್ರೆ ಅವರು ಕೂಡ ಬದುಕ್ತಾರೆ. ಹಂಗಾಗಿ ಇಲ್ಲಿರ್ತಕ್ಕಂಥ ಎಲ್ಲ ಕ್ಯಾಂಟೀನ್ಗಳಿಗೆ ಬಡವರು, ಕೂಲಿ ಕಾರ್ಮಿಕರು ಮತ್ತು ಎಲ್ಲ ಮಧ್ಯತರಗತಿ ಬಳ್ಳಾರಿ ಬಂದವ್ರಿಗೆ, ಹಾಸ್ಪಿಟ್ಲಿಗೆ ಬಂದವ್ರಿಗೆ ಅನುಕೂಲ ಆಗುತ್ತದೆ. ಇದು ಅತಿ ಬೇಗನೆ ಇದನ್ನು ಮಾಡಿದ್ರೆ ಅನುಕೂಲ ಮಾಡಿದ್ರೆ ಸರ್ಕಾರಕ್ಕೂ ಕೂಡ ಒಳ್ಳೆಯ ಹೆಸರು ಬರ್ತದೆ. ಆಮೇಲೆ ಜಿಲ್ಲಾಡಳಿತ ಕೂಡ ಒಳ್ಳೆಯ ಹೆಸರು ಬರ್ತದೆ ಅಂತಂದೇಳಿ ನಾನು ಆಗ್ರಹ ಪಡಿಸ್ತೇನೆ. ಅತಿ ಬೇಗನೆ ಇದನ್ನು ಯಥಾವತ್ತಾಗಿ ಇಂದಿರಾ ಕ್ಯಾಂಟೀನ್ಗಳನ್ನು ರನ್ನಿಂಗ್ ಮಾಡ್ಬೇಕಂತಂದೇಳಿ ಹೇಳಕ್ಕೆ ಬಯಸ್ತಿದ್ದೇನೆ.